ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕರ್ಣ ಪರ್ವ ಪ್ರಾರಂಭ. ಸೇನಾಪತಿಯಾಗಿ ಕರ್ಣನ ಪರಾಕ್ರಮ. ಪಾಂಡವರಿಗೆ ಕರ್ಣನು ಸೇನಾಪತಿಯಾದ ವಿಷಯವು ತಿಳಿದು ಬಂತು. ಕರ್ಣನಿಗೆ ದುರ್ಯೋಧನನು, ಮಿತ್ರ, ನೀನು ಇನ್ನೇನು ಮಾಡುವುದು ಬೇಡ, ಪಾಂಡವರಲ್ಲಿ ಒಬ್ಬರನ್ನು ಸಾಯಿಸು, ಅಷ್ಟು ಸಾಕು ಎಂದು ಹೇಳಿದನು. ಅಲ್ಲದೆ, ಅಂಗರಾಜ, ನಿನ್ನಲ್ಲಿ ಅತ್ಯಂತ ವಿಶ್ವಾಸವಿದೆ, ನೀನೇ ನನ್ನ ಕುಲವನ್ನು ಉಳಿಸತಕ್ಕವನು. ಪಾಂಡವರಲ್ಲಿ ಒಬ್ಬರನ್ನು ಕೊಂದು ನಾನು ಪಂಥದಲ್ಲಿ ಗೆಲ್ಲುವಂತೆ ಮಾಡು ಎಂದು ಕೌರವನು ಕರ್ಣನಲ್ಲಿ ಕೇಳಿಕೊಂಡನು. ಆಗ ಕರ್ಣನು, ದೊರೆಯೇ, ಪಾಂಡವರಲ್ಲಿ ವೀರನಾದ ಅರ್ಜುನನನ್ನು ಕೊಲ್ಲಬೇಕೆಂಬುದೇ ನನ್ನಾಸೆಯಾಗಿದೆ. ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿ ಈ ಕಾರ್ಯವನ್ನು ಸಾಧಿಸುತ್ತೇನೆ, ನಿನ್ನ ಕೃಪೆ ಇರಲಿ ಎಂದು ಕರ್ಣನು ದುರ್ಯೋಧನನಿಗೆ ಅಭಯ ನೀಡಿದನು. ಕರ್ಣನಿಗೆ ಸೇನಾಪತಿ ಪಟ್ಟವನ್ನು ನೀಡಿದ ದುರ್ಯೋಧನನು ಸಂತೋಷದಿಂದ ಉತ್ಸಾಹದಿಂದ ಯುದ್ಧ ಮಾಡುವ ಸಿದ್ಧತೆ ನಡೆಸಿದನು. ಮರುದಿನ ಸೂರ್ಯೋದಯದ ಸಮಯದಲ್ಲಿ ಕರ್ಣನು ದಿವ್ಯವಾದ ರಥವನ್ನೇರಿ ಸೇನೆಯ ವ್ಯವಸ್ಥೆಯನ್ನೆಲ್ಲ ಪರಿಶೀಲಿಸಿದನು. ಅನೇಕ ವೀರರಿಗೆ ವಸ್ತ್ರಾಭರಣಗಳನ್ನು ಕೊಟ್ಟು ಉತ್ಸಾಹ ತುಂಬಿಸಿದನು. ಕರ್ಣನು ವೀರತನದಿಂದ ಯುದ್ಧವನ್ನು ಆರಂಭಿಸಿದನು. ಕರ್ಣನು ಸೇನಾಪತಿಯಾಗಿ 16ನೆಯ ದಿನದ ಯುದ್ಧದಲ್ಲಿ ಸೇನೆಯನ್ನು ಮಕರ ವ್ಯೂಹದಲ್ಲಿ ನಿಲ್ಲಿಸಿದ್ದನು. ಮುಖಸ್ಥಾನದಲ್ಲಿ ತಾನೇ ಕಾದಿದ್ದನು. ಕಣ್ಣುಗಳಲ್ಲಿ ಶಕುನಿಯೂ ಉಲೂಕನು ನಿಂತುಕೊಂಡರು. ದುರ್ಯೋಧನನು ಸಕಲ ಸೇನಾ ಸಮೇತನಾಗಿ ಮಧ್ಯದಲ್ಲಿ ನಿಂತುಕೊಂಡನು. ಅರ್ಜುನನು ತಮ್ಮ ಸೇನೆಯನ್ನು ಅರ್ಧಚಂದ್ರ ವ್ಯೂಹವಾಗಿ ರಚಿಸಿ ಅದರ 2 ತುದಿಗಳಲ್ಲಿ ಭೀಮನನ್ನು ದೃಷ್ಟದ್ಯುಮ್ನನನ್ನು ನಿಲ್ಲಿಸಿದನು. ವ್ಯೂಹದ ಮಧ್ಯದಲ್ಲಿ ತಾನು ಹಾಗೂ ಧರ್ಮರಾಜನು ನಿಂತರು. ಶಂಖಗಳು, ಭೇರಿಗಳು, ವಾದ್ಯಗಳು ಧ್ವನಿ ಮಾಡಲು ಯುದ್ಧ ಪ್ರಾರಂಭವಾಯಿತು. ಭೀಮನು ಕ್ಷೇಮದೂರ್ತಿಯನ್ನು, ಸಾತ್ಯಕಿಯು ವಿಂಧಾನುವಿಂಧರನ್ನು ಕೊಂದು ಹಾಕಿದರು. ಭೀಮನು ಅಶ್ವತ್ಥಾಮನು ದ್ವಂದ್ವ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಪ್ರಬಲವಾದ ಬಾಣಗಳಿಂದ ಮೂರ್ಛೆಗೊಳಿಸಲು ಅವರ ಸಾರಥಿಗಳು ಅವರನ್ನು ರಣರಂಗದಿಂದ ಕರೆದುಕೊಂಡು ಹೋದರು. ಕರ್ಣನು ನಕುಲರು ಯುದ್ಧ ಮಾಡಿದರು. ಕರ್ಣನು ನಕುಲನನ್ನು ಕೊಲ್ಲದೆ ಓಡಿಸಿಬಿಟ್ಟನು. ಶಲ್ಯನು ಶ್ರುತಕೀರ್ತಿಯನ್ನು, ಸಹದೇವನು ದುಶ್ಯಾಸನನನ್ನು, ಅರ್ಜುನನು ಸಮಸಪ್ತಕರನ್ನು, ಯುಧಿಷ್ಠಿರನು ದುರ್ಯೋಧನರನ್ನು ಸೋಲಿಸಿದರು. ಪ್ರತಿದಿನದಂತೆ ಆ ದಿನವೂ ಸಾವಿರಾರು ಸೈನಿಕರು, ಕುದುರೆ, ಆನೆಗಳು ಸತ್ತು ಹೋದವು. ಪಾಂಚಾಲ, ಭೀಮ ಮುಂತಾದವರನ್ನು ಯುದ್ಧದಲ್ಲಿ ಹಿಮ್ಮೆಟ್ಟಿಸಿದ ಕರ್ಣನು ಕೌರವನಿಗೆ ಕೊಟ್ಟ ಮಾತನ್ನು ನಡೆಸಲು ದೃಢ ವಿಶ್ವಾಸ ಹೊಂದಿದ್ದನು. ಆ ದಿನ ಯುದ್ಧದಲ್ಲಿ ಕೃಷ್ಣಾರ್ಜುನರು ಕರ್ಣನೆದುರಿಗೆ ಕಾಣಿಸಿಕೊಂಡಿರಲಿಲ್ಲ. ಕೌರವನಿಗೆ ಬಹಳ ಸಂತೋಷವಾಯಿತು. ಕೌರವರ ಸೇನೆಯಲ್ಲಿರುವವರಿಗಿಂತಲೂ ಹೆಚ್ಚು ಜನರು ಪಾಂಡವರ ಸೇನೆಯಲ್ಲಿದ್ದವರು ಆ ದಿನದ ಯುದ್ಧದಲ್ಲಿ ಹತರಾಗಿದ್ದರು. ದುರ್ಯೋಧನನು ಕರ್ಣನಿಗೆ ಸ್ವರ್ಣಾಭರಣಗಳನ್ನು, ಉತ್ತಮ ವಸ್ತ್ರಗಳನ್ನು ಕೊಟ್ಟು ಗೌರವಿಸಿದನು. ಯುದ್ಧ ಮುಗಿದ ನಂತರ ಕರ್ಣನು ಅರ್ಜುನನಿಗೆ, ಶ್ರೀಕೃಷ್ಣನು ಸಾರಥಿಯಾಗಿದ್ದಾನೆ, ಅದರಂತೆ ಉತ್ತಮ ಸಾರಥಿ ಇದ್ದರೆ ತನಗೂ ಉತ್ತಮವಾಗುವುದೆಂದು ತಿಳಿದು ಅಂಗರಾಜ ಸೇನಾಪತಿ ಕರ್ಣನು ದುರ್ಯೋಧನನೊಡನೆ ಚರ್ಚೆ ಮಾಡಲು ಬಯಸಿದನು. ಶಿಬಿರದಲ್ಲಿ ಸೇರಿದಾಗ ಕರ್ಣನು ದುರ್ಯೋಧನನನ್ನು ಕಂಡು, ದೊರೆಯೇ, ಅರ್ಜುನನಲ್ಲಿ ಧಾರ್ಢ್ಯ, ದಕ್ಷತೆ, ಧೈರ್ಯ ಇವು ಇರುವುದರ ಜೊತೆಗೆ ಕೃಷ್ಣನು ಸಕಾಲದಲ್ಲಿ ಅವನಿಗೆ ಎಚ್ಚರಿಕೆ ಕೊಡುತ್ತಾನೆ. ಬಾಣಗಳು ತಟ್ಟನೆ ಬಂದು ಬೀಳುತ್ತವೆ. ಬಾಣ ಪ್ರಯೋಗದಲ್ಲಿ ಲಾಘವ, ಸೌಷ್ಠವ, ತ್ರಾಣ, ಶೌರ್ಯ ಇವು ಯಾವುದರಲ್ಲೂ ಅರ್ಜುನನು ನನಗೆ ಸಮನಲ್ಲ, ಅವನ ಗಾಂಧೀವ ನನ್ನ ಬಿಲ್ಲಿಗೆ ಸಮನಲ್ಲ. ಇದು ಇಂದ್ರನಿಗೆ ವಿಶ್ವಕರ್ಮನು ಮಾಡಿಕೊಟ್ಟದ್ದು. ಅವನು ಅಸುರರನ್ನು ಸಂಹಾರ ಮಾಡಿ ಪರಶುರಾಮರಿಗೆ ಕೊಡಲು
ಪರಶುರಾಮರು ಅದರಿಂದ 21 ಬಾರಿ ಭೂಮಿಯನ್ನು ಗೆದ್ದರು. ಅವರಿಂದ ಇದು ನನಗೆ ಬಂದಿದೆ, ಹಾಗೆಯೇ ನಾನು ಯಾವುದರಲ್ಲಿ ಅರ್ಜುನನಿಗಿಂತ ಕಡಿಮೆ ಎಂಬುದನ್ನು ನಿನಗೆ ತಿಳಿಸಬೇಕಾಗಿದೆ. ಅವನಿಗೆ ಅಗ್ನಿ ಕೊಟ್ಟ ರಥವಿದೆ, ಅದಕ್ಕೆ ಅವಧ್ಯವಾದ ಕುದುರೆಗಳಿವೆ. ಅದನ್ನು ನಡೆಸುವುದಕ್ಕೆ ಶ್ರೀಕೃಷ್ಣನಿದ್ದಾನೆ ಮತ್ತು ಅವನಿಗೆ ಅಕ್ಷಯ ತೋರಣಗಳಿವೆ. ಇವು ನನಗಿಲ್ಲ. ಆದ್ದರಿಂದ ಕೃಷ್ಣನಂತೆಯೇ ಅಶ್ವಹೃದಯವನ್ನು ಬಲ್ಲ ಶಲ್ಯನು ನನಗೆ ಸಾರಥಿಯಾಗಿ ಉತ್ತಮವಾದ ಕುದುರೆಗಳನ್ನು ಕಟ್ಟಿದ ರಥಗಳು ಇದ್ದು ಯಥೇಚ್ಛವಾದ ಬಾಣಗಳು ಬಂಡಿಯಲ್ಲಿ ತುಂಬಿ ಬಂದರೆ ನಾನು ಎಲ್ಲ ಗುಣಗಳಲ್ಲಿಯೂ ಅರ್ಜುನನಿಗಿಂತ ಮೇಲಾಗಿ ಅವನನ್ನು ಜಯಿಸುವುದು ಖಂಡಿತವಾಗುತ್ತದೆ ಎಂದನು. ನಾಳಿನ ಯುದ್ಧದಲ್ಲಿ ಅರ್ಜುನನನ್ನು ಕೊಲ್ಲುವ ಕಾರ್ಯವನ್ನೇ ಮಾಡಲು ಬಯಸಿದ್ದೇನೆ. ವಿಶ್ವಕರ್ಮನಿಂದ ನಿರ್ಮಿತವಾದ ವಿಜಯವೆಂಬ ಧನಸ್ಸಿದೆ. ಶಲ್ಯರಾಜನು ಅಶ್ವಹೃದಯವನ್ನು ಬಲ್ಲವನು, ಅವನನ್ನು ಒಪ್ಪಿಸಿ ಸಾರಥಿಯನ್ನಾಗಿಸು ಎಂದು ಕರ್ಣನು ಕೌರವನನ್ನು ಕೇಳಿಕೊಂಡನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.